ನಮಸ್ತೆ, ನನ್ನ ಹೆಸರು ವಿನಯ್ ಅಂತ. ನಮ್ಮ ತಂದೆ ಡಿಜಿಟಲಲ್ಲಿ ವರ್ಕ್ ಮಾಡ್ತಾಯಿದ್ದಾರೆ, ನಮ್ಮ ತಾಯಿ ಹೌಸ್ ವೈಫ್ ಇದ್ದಾರೆ. ನಮ್ಮ ಊರು ಬಂದುಬಿಟ್ಟು ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕು ಅಣವಾಳ ಅಂತ. ನಾನು JSS ಧಾರವಾಡಲ್ಲಿ BSc ಅನ್ನು ಓದ್ತಾ ಇದ್ದೀನಿ. ನಾನು ಡಿಗ್ರಿ ಓದ್ತಿರ್ಬೇಕಾದ್ರೆ ನನಗೆ ಡೌಟ್ ಇತ್ತು, ನಮಗೆ ಇಂಜಿನಿಯರ್ ಹೋಗ್ತಾ ಇರೋರಿಗೆ ಪ್ಲೇಸ್ಮೆಂಟ್ ಆಗ್ತಾಯಿಲ್ಲ, ಕೆಲಸ ಸಿಗ್ತಿಲ್ಲ, ಆದರೆ ನಮಗೆ ಯಾವ ಥರ ಸಿಗುತ್ತೆ ಅಂತ. ನಾನು ಆ ಟೈಮಲ್ಲಿ ಹಂಗೆ ಸುಮ್ಮನೆ ಸಿಂಪಲ್ಲಾಗಿ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಾ ಇರಬೇಕಾದ್ರೆ ಆವಾಗ ನಾನು ಒಂದು ನೆಕ್ಸ್ಟ್ ವೇವ್ ಅಂತ ಒಂದು ವಿಡಿಯೋ ನೋಡಿದೆ ಸ್ಕ್ರೋಲ್ ಮಾಡಬೇಕಾದ್ರೆ. ಆನಂತರ ಅಲ್ಲಿ ಬುಕ್ ಮೈ ಸೆಕ್ಷನ್ ಅಂತ ವೆಬಿನಾರ್ ಅಟೆಂಡ್ ಆದೆ. ನನಗೆ ಆವಾಗ ಗೊತ್ತಾಯಿತು, ಬರೀ ಓದಿದರೆ ಸರ್ಟಿಫಿಕೇಟ್ಲಿದ್ದ ಏನೂ ಇಲ್ಲ, ವ್ಯಾಲ್ಯೂ ಇಲ್ಲ, ಸ್ಕಿಲ್ಸ್ ಭಾಳ ಮ್ಯಾಟ್ರ್ ಆಗುತ್ತೆ ಅಂತ. ಆನಂತರ ನಾನು ನೆಕ್ಸ್ಟ್ ವೇವ್ಗೆ ಜಾಯ್ನ್ ಆದೆ. ನಾನು ಬೇಸಿಕಲಿ BSc ಮಾಡ್ತಾ ಇರೋದ್ರಿಂದ ನನಗೆ ಕೋಡಿಂಗ್ ಬಗ್ಗೆ ಯಾವುದೇ ನಾಲೆಜ್ ಇದ್ದಿಲ್ಲ. ನನಗೆ ಡೌಟ್ ಇತ್ತು, ಇದು ಕೋಡಿಂಗ್ ನಾನು ಕಲಿಬೋದಾ, ಆಗುತ್ತಾ ನನ್ನ ಕೈಲಿ ಅಂತ. ಆನಂತರ ನೆಕ್ಸ್ಟ್ ವೇವ್ ಜಾಯ್ನ್ ಆಗ್ತಾ ಸ್ಕ್ರ್ಯಾಚ್ ಜೀರೋಲಿದ್ದಾನೆ ಸ್ಟಾರ್ಟ್ ಮಾಡಿದರು. ಹಾಗಾಗಿ ನಾನು ಈಸಿಯಾಗಿ ಅರ್ಥ ಮಾಡಿಕೊಂಡೆ. ಆನಂತರ ಕಲಿತಾ ಬಂದೆ. ನಮ್ಮ ಕ್ಲಾಸ್ ಟೈಮಿಂಗ್ ಬಂದುಬಿಟ್ಟು 9 to 4 o'clock ಇದೆ. ಕ್ಲಾಸಸ್ ಓಪನ್ ಆಗೋದು 6 o'clock ಓಪನ್ ಆಗುತ್ತೆ. ನಾನು ಡೈಲಿ 1 hour ಕಲಿತಾ ಇದ್ದೀನಿ. ನಮ್ಮ ಟೈಮ್ ಯಾವಾಗ ಅಡ್ಜಸ್ಟ್ ಆಗುತ್ತೆ ಆವಾಗ ಹಾಫ್ ಆನ್ ಅವರ್ ಎಲ್ಲ 45 minutes ಈಸಿಯಾಗಿ ಕಲಿಬೋದು, ಅದೇನು ಪ್ರಾಬ್ಲಮ್ ಆಗೋಲ್ಲ. ನಾನು ಕೋರ್ಸ್ ಜಾಯ್ನ್ ಆದಮೇಲೆ ಸಕ್ಸಸ್ ಕೋರ್ಸ್ ಅಂತ ಅಸೈನ್ ಆಗ್ತಾರೆ. ಅವರು ನಮಗೆ ಎಲ್ಲ ಗೈಡೆನ್ಸ್ ಮಾಡ್ತಾರೆ, ಯಾವ ಥರ ಇದೆ, ಏನಿಲ್ಲ ಅಂತ. ಆಮೇಲೆ ನಂತರ ಯಾವುದೇ ರೀತಿ ಪ್ರಾಬ್ಲಮ್ ಇದ್ದರೂ ನಮಗೆ ತಕ್ಷಣ ರೆಸ್ಪಾನ್ಸ್ ಮಾಡ್ತಾರೆ. ನಮಗೆ ಗೈಡೆನ್ಸ್ ಇರುತ್ತೆ. ಪೇರೆಂಟ್ಸ್ ಹತ್ರನೂ ನಮ್ಮ ರಿಪೋರ್ಟ್ ಎಲ್ಲ ಸಬ್ಮಿಟ್ ಮಾಡ್ತಾರೆ, ಮಂತ್ಲಿ ರಿಪೋರ್ಟ್ ಇರುತ್ತೆ. ಚೆನ್ನಾಗಿ ಸಕ್ಸಸ್ ಕೋಚ್ ಎಲ್ಲ ಚೆನ್ನಾಗಿ ನಮಗೆ ರೆಸ್ಪಾನ್ಸ್ ಇದ್ದಾರೆ. ಲ್ಯಾಂಗ್ವೇಜ್ ಕ್ಲಾಸಸ್ ಬಂದುಬಿಟ್ಟು ಭಾಳ ಫ್ಲೂಯೆಂಟಾಗಿ ಕನ್ನಡದಲ್ಲಿ ಕಲಿಬೋದು ನಾವು, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಕನ್ನಡದಲ್ಲಿ ನಮ್ಮ ಮಾತೃಭಾಷೆಯಿಂದ ಕಲಿಯೋದ್ರಿಂದ ನಮಗೆ ಜಲ್ದಿ ಅರ್ಥನೂ ಆಗುತ್ತೆ, ಯಾವುದೇ ರೀತಿ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇಲ್ಲ. ಬೇಕಾದ್ರೆ ನೀವು ಇಂಗ್ಲೀಷ್ ಅಂದರೆ ಇಂಗ್ಲೀಷಲ್ಲಿ ಕಲಿಬೋದು, ಕನ್ನಡ ಅಂದರೆ ಕನ್ನಡದಲ್ಲಿ ಕಲಿಬೋದು, ಈಸಿಯಾಗಿ ಅಂತೂ ಕಲಿಬೋದು. ನನಗೆ ಯಾವುದೇ ರೀತಿ ಕೋಡಿಂಗ್ ನಾಲೆಜ್ ಇದ್ದಿಲ್ಲ. ಅದು ನೆಕ್ಸ್ಟ್ ಬಂದುಬಿಟ್ಟು 0 to ಸ್ಕ್ರ್ಯಾಚಲ್ಲಿದ್ದ ನಮಗೆ ಯಾವ ಥರ ಅಂದರೆ ಸಣ್ಣವರಿದ್ದಾಳಿದ್ದ ABCD ಯಾವ ಥರ ಹೇಳ್ತಾರೆ, ಆ ಥರ ಸ್ಕ್ರ್ಯಾಚಲ್ಲಿದ್ದಾನೆ ಹೇಳ್ಕೊಡ್ತಾರೆ. ಈಸಿಯಾಗಿ ಕಲಿಬೋದು, ಯಾವುದೇ ರೀತಿ ಪ್ರಾಬ್ಲಮ್ ಇರೋಲ್ಲ, ಆರಾಮಾಗಿ ಕಲಿಬೋದು. ನಾನು ನೆಕ್ಸ್ಟ್ ವೇವ್ ಜಾಯ್ನ್ ಆಗಬೇಕಾದ್ರೆ ವೆಬಿನಾರ್ ಅಟೆಂಡ್ ಆದೆ. ಆನಂತರ ನನಗೆ ಕಾಲ್ ಬಂತು, ಒಬ್ಬರು ಮೇಡಮ್ ಕಾಲ್ ಮಾಡಿದರು. ಆ ಕರಿಕ್ಯುಲಮ್ ಬಗ್ಗೆ ಎಲ್ಲ ತಿಳಿಸ್ಕೊಟ್ರು. ಆನಂತರ ನನಗೆ ಪೇರೆಂಟ್ಸ್ ಹತ್ರ ಮಾತಾಡಿದರು, ಅವರಿಗೂ ತಿಳಿಸ್ಕೊಟ್ರು. ಆನಂತರ ನನಗೆ ಇನ್ನೂ ಡೌಟ್ ಇತ್ತು, ಯಾವ ಥರ ಇದು, ಏನು ನಿಜನಾ ಸುಳ್ಳ, ಆನ್ಲೈನ್ ಪ್ಲಾಟ್ಫಾರ್ಮು ಹೆಂಗಾಗುತ್ತೆ, ಈಗಂತೂ ಭಾಳ ಫ್ರಾಡ್ ನಡೀತಾ ಇದೆ. ಆ ರೀತಿಯಲ್ಲಿ ನಾನು ಚೆಕ್ ಮಾಡ್ತಾ ಹೋದೆ. ಆನಂತರ ಎಲ್ಲ ಚೆಕ್ ಮಾಡಿದ ತಕ್ಷಣ ಎಲ್ಲ ಇದು ಟ್ರೂತ್ ಅಂತ ಗೊತ್ತಾಯಿತು. ನೆಕ್ಸ್ಟ್ ಆಮೇಲೆ ನಮ್ಮ ಅಣ್ಣನೂ ಚೆಕ್ ಮಾಡಿದರು, ಇದೆಲ್ಲ ಇದೇನಾ, ಸುಳ್ಳ, ಏನು ಕಂಪ್ನಿ ಇದೆನಾ ಇಲ್ಲ ಅಂತ ಎಲ್ಲ ರೀತಿಯಿಂದ ಚೆಕ್ ಮಾಡಿದ ಇದೆ ಚೆನ್ನಾಗಿದೆ ಅಂತಂದು ಗೊತ್ತಾದ ತಕ್ಷಣ ನಾನು ಜಾಯ್ನ್ ಆದೆ. ನಂದು ಇದೆಲ್ಲ ಕರಿಕ್ಯುಲಮ್ ನಮ್ಮ ಅಣ್ಣಗೆ ತೋರಿಸಿದೆ. ನಮ್ಮ ಅಣ್ಣ ನೋಡಿ, ಅವ್ರು ನೋಡಿದರೆ ಈಗ IT ಎಂಪ್ಲಾಯ್ ಇದ್ದಾರೆ, ಅವ್ರು ನೋಡಿ ಫಸ್ಟಿಗೆ ಇಂಜಿನಿಯರ್ ಸ್ಟೂಡೆಂಟ್ಸ್ ಅವ್ರು ನೋಡಿದರು ಸಿಲೆಬಸ್ ಆ ಥರ ಇದೆ, ಕರಿಕ್ಯುಲಮ್ ಆ ಥರ ಇದೆ. ಅವರೇ ಸಾಕಾದ್ರೆ ಇಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ಎಲ್ಲ. ಇದು ನಾವು ಇಷ್ಟೊಂದು ಕಲ್ತಿಲ್ಲ, ನೀವು ಕಲ್ತಾ ಇದ್ದೀರ, ನನಗೇ ಸಿಕ್ಕಿದೆ ಜಾಬು, ನಿನಗೆ ಸಿಗೋಲ್ಲ ಅಂತಂದು ಹೇಳಿದರು. ಅವಾಗ ನನಗೆ ಇನ್ನೂ ಧೈರ್ಯ ಬಂತು, ಮಾಡ್ಬೋದು ಅಂತಂದು. ನನಗೆ ಕರೆಂಟ್ಲಿ 4th ಗ್ರೋತ್ ಸೈಕಲ್ ಇದ್ದೀನಿ. ನೆಕ್ಸ್ಟ್ ಈ 4th ಗ್ರೋತ್ ಸೈಕಲ್ ಕಂಪ್ಲೀಟ್ ಆದ ತಕ್ಷಣ ನನಗೆ ಇಂಟರ್ನ್ಶಿಪ್ ಸಪೋರ್ಟ್ ಸಿಗುತ್ತೆ. ಆನಂತರ ನಾನು ಓಪನ್ AI ಅಂತ ಅವೆಲ್ಲ ಕೋಡಿಂಗ್ ಮಾಡಿ ಸರ್ಟಿಫಿಕೇಟ್ ಅರ್ನ್ ಆಗಿದೆ. ನಾನು ಈಗ ಕರೆಂಟ್ಲಿ HTML, CSS, ಆನಂತರ ಪೈಥಾನು, ಜಾವಾ ಈ ಲ್ಯಾಂಗ್ವೇಜ್ ಎಲ್ಲ ಫ್ಲೂಯೆಂಟಾಗಿ ಕಲ್ತಿದ್ದೀನಿ. ನಂತರ ಇದೇ ರೀತಿ ಕಲಿತಾ ಹೋದರೆ ನನಗೆ ನಂಬಿಕೆ ಇದೆ, ನಾನೊಂದು ಚೆನ್ನಾಗಿರೋ ಪ್ಯಾಕೇಜಲ್ಲಿ ಸೆಲೆಕ್ಟ್ ಆಗ್ತೀನಿ ಅಂತ, ಪ್ಲೇಸ್ಮೆಂಟ್ ಆಗ್ತೀನಿ ಅಂತ. ನಾನು ನಮ್ಮ ಫ್ರೆಂಡ್ಸ್ ಇಂಜಿನಿಯರ್ ಸ್ಟೂಡೆಂಟ್ಸ್ ಹತ್ರ ಮಾತಾಡಿದೆ. ಅವರಿಗೆ ನನ್ನ ಕರಿಕ್ಯುಲಮ್ ತೋರಿಸಿದೆ. ಅವ್ರು ಹೇಳ್ತಾಯಿದ್ರು, ನಿನ್ನ ಕರಿಕ್ಯುಲಮ್ ನಮಗಿಂತ ಚೆನ್ನಾಗಿದೆ ಅಂತಂದು ಹೇಳಿದರು. ಆನಂತರ ನನಗೆ ಕಾನ್ಫಿಡೆಂಟ್ ಬಂತು, ಇವರು ಹೇಳ್ತಿದ್ದಾರಲ್ಲ, ನನಗೆ ಚೆನ್ನಾಗಿರೋ ಕಂಪ್ನಿಯಲ್ಲಿ ಪ್ಲೇಸ್ಮೆಂಟ್ ಆಗುತ್ತೆ ಅಂತ ಕಾನ್ಫಿಡೆಂಟ್ ನನಗೆ ಬಂತು. ನಾನು ಫಸ್ಟ್ ಇಯರ್ಲಿದ್ದಾನೆ ಸ್ಟಾರ್ಟ್ ಮಾಡಿದೆ BSc ಓದಬೇಕಾದ್ರೆ. ಯಾವ ರೀತಿ ಅಂದರೆ ನಮಗೆ ಟೈಮ್ ಜಾಸ್ತಿ ಇರುತ್ತೆ ಕಲಿಬೇಕಾದ್ರೆ. ಅಕಸ್ಮಾತ್ ನಾವೇನಾದರೂ ಲೇಟಾಗಿ ಸ್ಟಾರ್ಟ್ ಮಾಡಿದ್ರೆ ನಮಗೆ ಟೆನ್ಷನ್ ಜಾಸ್ತಿ ಆಗುತ್ತೆ. ಅವಾಗ ನಮಗೆ ಮೈಂಡ್ ಬ್ಲಾಕ್ ಆಗುತ್ತೆ, ಯಾವ್ದು ಓದಬೇಕು ಯಾವ್ದು ಬಿಡಬೇಕಂತ. ಹಾಗಾಗಿ ನಾನು ಯಾವುದೇ ಟೈಮ್ ವೇಸ್ಟ್ ಮಾಡಲಾರ್ದೆ ಫಸ್ಟ್ ಇಯರ್ಲಿದ್ದಾನೆ ಸ್ಟಾರ್ಟ್ ಮಾಡಿದೆ ಕೋರ್ಸ್ನ. ಇದು ಮತ್ತೊಂದು ಅಡ್ವಾಂಟೇಜ್ ಏನಂದರೆ ಕಮ್ಯುನಿಕೇಷನ್ ಸ್ಕಿಲ್ ಭಾಳ ಇಂಪ್ರೂವ್ ಆಗುತ್ತೆ. ನಾನು ಆ್ಯಕ್ಚುಲಿ ಗ್ರಾಮೀಣದಿಂದ ಬಂದಿರೋದ್ರಿಂದ ಅಷ್ಟು ಇಂಗ್ಲೀಷ್ ಫ್ಲೂಯೆಂಟಾಗಿ ಮಾತಾಡ್ತಿರ್ತಿಲ್ಲ. ಆನಂತರ ಇಲ್ಲಿ ಇಂಗ್ಲೀಷಲ್ಲಿ ಕ್ಲಾಸ್ ಕೇಳಬೇಕಾದ್ರೆ ಅಥವಾ ಕನ್ನಡದಲ್ಲಿ ಕ್ಲಾಸ್ ಭಾಳ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತಾಯಿತ್ತು. ಆನಂತರ ಪ್ಲೇಸ್ಮೆಂಟಿಗೆ ಏನೇನು ಬೇಕು, ಕಮ್ಯುನಿಕೇಷನ್ ಸ್ಕಿಲ್ ಮತ್ತು ಕೋಡಿಂಗ್ ಸ್ಕಿಲ್ ಎಲ್ಲ ಏನು ಬೇಕು ಎಲ್ಲ ಒಂದೇ ಪ್ಲಾಟ್ಫಾರ್ಮಲ್ಲಿ ಸಿಗ್ತಾಯಿದೆ. ಅದು ನನಗೆ ತುಂಬ ಖುಷಿ ಆಯಿತು.
ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಪೇರೆಂಟ್ಸ್ ಭಾಳ ಖುಷಿಯಾಗಿದ್ದಾರೆ. ಯಾಕಂದರೆ ಅವ್ರಿಗೆ ಮೊದಲೇ ಡೌಟ್ ಇತ್ತು, ಇವನು ಕಲಿತಾನೆ ಇಲ್ಲ, ಇಷ್ಟು ದುಡ್ಡು ಅಮೌಂಟ್ ಇನ್ವೆಸ್ಟ್ ಮಾಡಿದ್ದೀವಿ, ಕಲಿತಾನೆ ಇಲ್ಲ. ಆನಂತರ ನಾನು ವೆಬ್ ಡೆವಲಪ್ ಮಾಡಿದೆ. ಅವನ್ನೆಲ್ಲ ಪೇರೆಂಟ್ಸಿಗೆ ತೋರಿಸಿದ ತಕ್ಷಣ ಭಾಳ ಖುಷಿಯಾದರು, ನನ್ನ ಮಗ ಏನೋ ಅವ್ನು ಕಲಿತಾ ಇದ್ದಾನೆ, ಮುಂದೆ ಭಾಳ ಹೆಲ್ಪ್ ಆಗುತ್ತೆ ಅಂತ. ಆನಂತರ ಸಕ್ಸಸ್ ಕೊಟ್ಟು ನಮ್ಮ ತಂದೆ ಕಾಲ್ ಮಾಡಿ ನನ್ನ ಪ್ರೋಗ್ರೆಸ್ ಬಗ್ಗೆ ಹೇಳ್ತಾಯಿದ್ರು, ರಿಪೋರ್ಟ್ ಕೊಡ್ತಾಯಿದ್ರು. ಅವಾಗ ನಮ್ಮ ತಂದೆ ತಾಯಿಗೆ ನನ್ನ ಮೇಲೆ ಭಾಳ ಪ್ರೌಡ್ ಬಂತು. ಅವ್ರು ಭಾಳ ಖುಷಿಯಾದರು. ಅಮೌಂಟಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂತ ತುಂಬ ಖುಷಿಯಾದರು.